ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಲರ್ಸ್ ಕನ್ನಡದ ಅಫಿಷಿಯಲ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬೆಳ್ಳಂಬೆಳಗ್ಗೆನೇ ಒಂದು ಪೋಸ್ಟ್ ಹಾಕಲಾಗಿದೆ. ಈ ಪೋಸ್ಟ್ ನೋಡಿದರೆ ನಿಜಕ್ಕೂ ಬೆಂಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡದ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಇನ್ನೇನು ಆರಂಭವಾಗ ಸಮಯ ಬಂದಿದೆ. ಹೀಗಾಗಿ ಕಲರ್ಸ್ ಕನ್ನಡದವರು ವೀಕ್ಷಕರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರೆ, ಈ ಸಲ ಬಿಗ್ ಬಾಸ್ ಮನೆಗೆ ಮೊದಲ ಎಂಟ್ರಿ ಯಾರಾಗಬೇಕು ಅಂತ ಜನರ ಅಭಿಪ್ರಾಯವನ್ನು ಕೇಳಿದ್ದಾರೆ. ಇದಕ್ಕೆ ಮೊದಲ ಹಂತದಲ್ಲಿ ಯಾರ್ಯಾರಿದ್ದಾರೆ ಅಂತೇಳಿ ನೋಡೋಣ. ಹಾಗೆಯೇ ಸೆಲೆಕ್ಟ್ ಮಾಡಿರೋದು ಯಾರನ್ನ ಅಂತ ಕೇಳ್ತೀರಾ? ನಮ್ಮ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಹಾಗೆಯೇ ಕಂಟೆಂಟ್ ಕ್ರಿಯೇಟರ್ ಆಗಿರುವಂತಹ JP ಅವರು, ಜಯಪ್ರಕಾಶ್ ಅವರು. ಹಾಗೆಯೇ ನೆಕ್ಸ್ಟ್ ಎರಡನೇದಾಗಿ ಸ್ಯಾಮ್ ಸಮೀರ್ ಅವರು. ಮೂರನೇದಾಗಿ ಸ್ಟ್ರಾಂಗ್ ಸುಧಾಕರ್ ಅಂತೇಳಿ. ಇವರಿಷ್ಟು ಜನ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ. ಇನ್ನು ವೀಕ್ಷಕರ ಅಭಿಪ್ರಾಯ ಏನು ಅಂತೇಳಿ ನೋಡೋಣ. ಇದಕ್ಕೆ ಮೊದಲನೇ ಹಂತದಲ್ಲಿ ಸ್ಯಾಮ್ ಸಮೀರ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಏಕೆಂದರೆ ತನಕ ವಿಡಿಯೋನ ನೋಡಿ. ಇದಕ್ಕೆ ಮೊದಲ ಹಂತದಲ್ಲಿ ಸ್ಯಾಮ್ ಸಮೀರು ಹಾಗೆಯೇ JP ಅವರು, ಸುಧಾಕರ್ ಅವರು, ಈ ಮೂವರ ಹೆಸರುಗಳನ್ನು ಕೊಟ್ಟು ಇವರಲ್ಲಿ ಯಾರು ಮೊದಲು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೋದು ಎಂದು ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಆದರೆ ಜನರ ಉತ್ತರ ಮಾತ್ರ ಭಾರಿ ಕುತೂಹಲ ಮೂಡಿಸಿದೆ. ಈ ಮೂವರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆ ಗೊತ್ತಾ? ಜನರ ಓಟ್ನಲ್ಲಿ ಯಾರು ಮುನ್ನಡೆ ಸಾಧಿಸಿದ್ದಾರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮೊದಲ ಎಂಟ್ರಿ ಯಾರಾಗಬೇಕು ಎಂದು ವೀಕ್ಷಕರು ಬಯಸ್ತಾ ಇದ್ದಾರೆ. ಸ್ಯಾಮ್ ಸಮೀರ್, JP ಅಥವಾ ಸುಧಾಕರ್, ಈ ಮೂವರಲ್ಲಿ ಜನರ ಫೇವ್ರೇಟ್ ಯಾರು ಅನ್ನೋದನ್ನು ತಿಳಿದುಕೊಳ್ಳಲು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ರೆ ಬನ್ನಿ. ಇದಕ್ಕೆ ಅತಿ ಹೆಚ್ಚು ಕಮೆಂಟ್ಸ್ನ ನೋಡೋದಾದರೆ ಮೊದಲಿಗೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ನಲ್ಲಿ ಕರ್ನಾಟಕದ ಧ್ವನಿ ಕೇಳಿಸೋಣ ಅನ್ನೋ ಟ್ಯಾಗ್ ಮಾಡಿ ನಿಮ್ಮ ನೆಚ್ಚಿನ ಸ್ಪರ್ಧೆಯ ಹೆಸರನ್ನು ಕಮೆಂಟ್ ಮಾಡಿ. JP, ಸ್ಯಾಮ್ ಮತ್ತು ಸ್ಟ್ರಾಂಗ್ ಅಂತ ಹಾಕಿದ್ದಾರೆ. ಅದಕ್ಕೆ ಅತಿ ಹೆಚ್ಚಾಗಿ ಯಾರ್ಯಾರ್ದು ಕಮೆಂಟ್ ಮಾಡಿದ್ದಾರೆ ಅಂತೇಳಿ ನೋಡೋಣ. ಮೊದಲನೇದಾಗಿ ಸ್ಯಾಮ್ ಅಂತ ಹಾಕಿದ್ದಾರೆ. ಸ್ಯಾಮ್ ಅಂತ ಬರ್ತಾಯಿದೆ. ಆಮೇಲೆ ಸುಧಾಕರ್ ಗೌಡ, ಅಣ್ಣ ಸುಧಾಕರ್ ಗೌಡ ಅವ್ರು ಬರಬೇಕು. ಆಮೇಲೆ JP ಅವ್ರು ಬರಬೇಕು. ನೀವೆಲ್ಲ ನೋಡಿರ್ತೀರ, JP ಅವ್ರದ್ದಾಗಿರ್ಬೋದು, ಸುಧಾಕರ್ ಅವ್ರದ್ದಾಗಿರ್ಬೋದು, ಹಾಗೆಯೇ ಇನ್ಫ್ಲೂಯೆನ್ಸರ್ ಸ್ಯಾಮ್ ಸಮೀರ್ ಅವ್ರದ್ದಾಗಿರ್ಬೋದು. ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ ಅಲ್ವಾ? ಎಲ್ಲರೂ ಕೂಡ ಹಾಕಿದ್ದಾರೆ. ಸೂಪರ್ ಆ್ಯಕ್ಟಿಂಗ್ ಆ್ಯಂಡ್ JP ಅವ್ರ ಬಗ್ಗೆ ಟ್ಯಾಗ್ ಮಾಡಿ ಹಾಕಿರೋ ಅಂಥದ್ದು. ಸ್ಯಾಮ್ ಅಂತಲೂ ಕೂಡ ಹಾಕಿದ್ದಾರೆ, JP ಅಂತಲೂ ಹಾಕಿದ್ದಾರೆ. ಅತಿ ಹೆಚ್ಚಿನದಾಗಿ ಯಾರ್ದು ಬಂದಿದೆ ಅಂತ ಹೇಳಿದ್ರೆ ಸ್ಯಾಮ್ ಸಮೀರ್ ಅವ್ರದ್ದು ಬಂದಿದೆ. ಚಿಲ್ಲರೆ 3 ಜನ ಬೇಡ ಅಂಥೇಳಿ ಕೆಲವರು ಕಮೆಂಟ್ ಮಾಡಿದ್ದಾರೆ. ಅದೇ ಈ ರೀತಿಯಾಗಿ ನೋಡಿ, ಇಲ್ಲೊಬ್ಬರು ಅಭಿಮಾನಿ ಸ್ಯಾಮ್ 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 ಅಂಥೇಳಿ ಎಷ್ಟೊಂದು ಹಾಕಿದ್ದಾರೆ ಉದ್ದ ಕಮೆಂಟ್ಸು. ಅತಿ ಹೆಚ್ಚಿನದಾಗಿ ಸ್ಯಾಮ್ ಅವರು ಮೊದಲನೇದಾಗಿ ಬರಬೇಕು ಅಂತ ಹಾಕಿದ್ದಾರೆ. ಸಮೀರ್ ಬ್ರೋ ಹೋಗಲ್ಲ, ಯಾಕೆಂದರೆ ಅವರು ಇವಾಗಷ್ಟೇ ಓನ್ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ಅಷ್ಟೇ ಟೈಮ್ ಕೂಡ ಇಲ್ಲ. ಹಿ ಪ್ಲಾನ್ಡ್ ಫಾರ್ ದ ಫ್ಯೂಚರ್ ಬಿಕಾಸ್ ಹಿ ನೌ ಎವ್ರಿ ಸಿಂಗಲ್ ಡೇ ಅಂತೇಳಿ ಹಾಕಿದ್ದಾರೆ. ಅಂದರೆ ಸ್ಯಾಮ್ ಸಮೀರ್ ಅವ್ರಿಗೆ ಅವ್ರದ್ದೇ ಆದಂಥ ಟೀಮ್ ಇದೆ. ಹೋದರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ನಿಭಾಯಿಸೋಕ್ಕೆ ಅವರಿಗೆ ಜನ ಇದ್ದಾರೆ, ಹೇಳೋಕ್ಕಾಗಲ್ಲ. ಹೋದರೂ ಹೋಗ್ಬೋದು. ಅತಿ ಹೆಚ್ಚಿನದಾಗಿ ಸ್ಯಾಮ್ ಅವರು ಅಂತಲೂ ಕೂಡ ಬಂದಿದೆ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರು ಹೋದರೂ ಓಕೆನೇ, ಯಾಕೆಂದರೆ ಇವರೆಲ್ಲ ನಮ್ಮ ನೆಚ್ಚಿನ ಇನ್ಫ್ಲೂಯೆನ್ಸರ್ ಆಗಿರ್ತಾರಲ್ವಾ? ಹಾಗಾಗಿ ನಿಮಗೆ ನಾನು ಕೇಳ್ತಾ ಇರೋದು ಇಷ್ಟೇ. ನನ್ನ ಚಾನಲ್ಗೆ ಹೋಗಿ ನೀವು ಯಾರು ಮೊದಲ ಎಂಟ್ರಿ ಆಗಬೇಕು ಅನ್ನೋದಾದರೆ ಅವರಿಗೆ ಕಮೆಂಟನ್ನು ಹಾಕಿರಿ. ನೆಕ್ಸ್ಟ್ ಆಗಲಿ ಮತ್ತೊಂದಷ್ಟು ವೀಡಿಯೋಸ್ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.